ಹಾಯ್ ಸ್ನೇಹಿತರೆ, ಇದು ನಾವು ನೋಡುತ್ತಿದ್ದ ಹಲವಾರು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ಹೊಂದಿರುವ ಸೀರೀಸ್ ನ 2ನೇ ಭಾಗ. ಈ ಸೀರೀಸ್ ನ ಮೊದಲನೇ ಭಾಗ ನೋಡದವರಿಗೋಸ್ಕರ ಲಿಂಕ್ ಅನ್ನ ನಾನು ಕಮೆಂಟ್ ಹಾಗೂ ಡಿಸ್ಕ್ರಿಪ್ಷನ್ ನಲ್ಲಿ ಪಿನ್ ಮಾಡಿಟ್ಟಿರ್ತೀನಿ. ಇದರ ಫಸ್ಟ್ ಪಾರ್ಟ್ ನೋಡದವರಿಗೆ ಈ ಸೀರೀಸ್ ನ ಕುರಿತು ಯಾವುದೇ ರೀತಿಯ ಐಡಿಯಾ ಸಿಗುವುದಿಲ್ಲ. ಆದ್ರಿಂದ ಬೇಗನೆ ಹೋಗಿ ನೋಡಿ. ಅದೇ ತರ ವಿಡಿಯೋ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನನ್ನ ಎಲ್ಲಾ ಸ್ನೇಹಿತರು ಒಂದು ಲೈಕ್ ಮಾಡುವ ಮೂಲಕ ಈ ಪುಟ್ಟ ತಂಗಿಗೆ ಸಹಾಯ ಮಾಡಿ. ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಪ್ರಾರಂಭಿಸೋಣ. ನಂತರ ಒಂದು ಕಾನ್ಸ್ಟೇಬಲ್ ಅವಳ ರೂಮ್ ನಲ್ಲಿದ್ದ ಲ್ಯಾಪ್ಟಾಪ್, ಫೋನ್ ಎಲ್ಲಾ ಗ್ಯಾಜೆಟ್ಸ್ ಅನ್ನ ತಗೋ ಬರ್ತಾರೆ. ಅದರೊಟ್ಟಿಗೆ ಸ್ವಲ್ಪ ಒಳಗಡೆ ಒಂದು ಡೈರಿ ಇತ್ತು, ಅದು ತೆಗೆಯಕ್ಕೆ ಬಿಟ್ಟೋಗಿದ್ದಾರೆ. ಅದೇ ಸಮಯ ವಾರ್ಡನ್ ಆದ್ರೆ ತುಂಬಾ ಹೊತ್ತು ಕಾದು ಕರೆಯದೇ ಇದ್ದಾಗ ಕೋಪ ಬಂದು ಎಷ್ಟೊತ್ತಿಂದ ಕಾಯ್ತಾ ಇದೀವಿ. ಅವಾಗ ಸಿಐ ಕೂಡ ಅವ್ರ ಜೊತೆ ಬರಕ್ಕೆ ಹೇಳಿ ಬಂದ ತಕ್ಷಣ ಮೇಡಮ್ ಇಷ್ಟು ಡೌಟ್ ಪಡುವ ಅವಶ್ಯಕತೆ ಏನೂ ಇಲ್ಲ. ಸ್ವಾತಿಯ ಮರಣಕ್ಕೆ ಕಾರಣ ಅವಳೊಟ್ಟಿಗೆ ಇದ್ದ ಆ 3 ಜನರೇ. ಯಾರನ್ನು ಆ ರೂಮ್ ನಲ್ಲಿ ನಿಲ್ಲಕ್ಕೆ ಅವರು ಬಿಡುವುದಿಲ್ಲ. ಒಮ್ಮೆ ಸರಿಯಾಗಿ ಕ್ವೆಶ್ಚನ್ ಮಾಡಿದ್ರೆ ಎಲ್ಲಾ ನಿಜಗಳು ಹೊರಗಡೆ ಬರುತ್ತದೆ. ಅವಾಗ ಸಿಐ ಆದ್ರೆ ನನಗೆ 2 ಜನರನ್ನ ಇಷ್ಟ ಇಲ್ಲ. ಒಂದು ನನಗೆ ಹೇಗೆ ಕೆಲಸ ಮಾಡ್ಬೇಕು ಅಂತ ಕಲಿಸುವವರು, ಇನ್ನೊಂದು ಅವರವರ ವಿಷಯ ನೋಡದೆ ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕುವವರು. ನಾನ್ ಕೇಳುವ ಕ್ವಶನ್ಗೆ ತೆಪ್ಪಗೆ ಈ ಕಡೆ ಆನ್ಸರ್ ಕೊಟ್ರೆ ಸಾಕು. ಸ್ವಾತಿ ಜೊತೆ ಇವರಿಗೆ ಯಾಕೆ ಜಗಳವಿತ್ತು? ಮೇಡಮ್ ಸ್ವಾತಿ ಜೊತೆ ಮಾತ್ರವಲ್ಲ, ಹಾಸ್ಟೆಲ್ ನಲ್ಲಿರುವ ಎಲ್ಲರ ಜೊತೆನೂ ಅವರಿಗೆ ಜಗಳನೆ. ಓಹೋ, ಕಳೆದ 1 ತಿಂಗಳಿಂದ ಸ್ವಾತಿ ನಿಮ್ಮ ಹಾಸ್ಟೆಲ್ ನಲ್ಲಿ ಇದ್ದಾಳಲ್ವಾ? ಸ್ವಾತಿ ಅವಳು ಹೇಗೆ? ಅವಳು ತುಂಬಾನೇ ಖುಷಿಯಾಗಿದ್ದಳು ಮೇಡಮ್. ಅದೇ ತರ ನಾನು ನೋಟ್ ಮಾಡಿರೋ ಒಂದು ವಿಷಯವಿದೆ. ಸ್ವಾತಿ ತೀರಿ ಹೋದಾಗ ಹಾಸ್ಟೆಲ್ ನಲ್ಲಿರೋ ಎಲ್ಲರ ಕಣ್ಣು ತುಂಬಿತ್ತು. ಆದ್ರೆ ಈ 3 ಜನರಿದಾರಲ್ವಾ, ಅವರಿಗೆ ಯಾವುದೇ ರೀತಿಯ ದುಃಖವಿರ್ಲಿಲ್ಲ. ಅವಾಗ ಸಿಐ ಆದ್ರೆ ಅವ್ರನ್ನ ಕರೆಸಿ ಕ್ವೆಶ್ಚನ್ ಮಾಡ್ತಾರೆ ಅಂತ ಅನ್ಕೊಳ್ಳೋವಷ್ಟರಲ್ಲಿ ಅವ್ರ ಫೋನ್ ಅನ್ನ ಕೈಗೆ ಕೊಟ್ಬಿಟ್ಟು ನೀವು ಧೈರ್ಯವಾಗಿ ಹಾಸ್ಟೆಲ್ಗೆ ಹೋಗಿ. ಇದು ನೋಡಿದ ವಾರ್ಡನ್, ಅಲ್ಲ ಮೇಡಮ್ ನಾನು ಇಷ್ಟೆಲ್ಲ ಹೇಳಿ ಸಹ ನೀವ್ಯಾಕೆ ಹೀಗೆ ಮಾಡ್ತಿದ್ದೀರಾ? ಅವರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರು ಸ್ವಾತಿಯ ಬೆಸ್ಟ್ ಫ್ರೆಂಡ್ಸ್. ಅವಾಗ ವಾರ್ಡನ್, ಮತ್ತೆ ಸ್ವಾತಿ ನನ್ ಜೊತೆ ಕಂಪ್ಲೇಂಟ್ ಎಲ್ಲ ಮಾಡಿದ್ಲು. ಇವಾಗ್ಲೇ ನಾವೊಂದು ಫ್ಲಾಶ್ ಬ್ಯಾಕ್ ಅನ್ನ ನೋಡ್ತೀವಿ. ಒಂದು ದಿನ ಟೆರೇಸ್ ಮೇಲೆ ಆ 3ರಲ್ಲಿ ಒಬ್ಬಳಿಗೆ ಫಿಡ್ಸ್ ಬಂದು ಅಲ್ಲಿ ಬೀಳ್ತಾಳೆ. ಯಾರು ಸಹ ಹತ್ತಿರ ಹೋಗುತ್ತಿದ್ದಾಗ ಸ್ವಾತಿನೇ ಓಡ್ಕೊಂಡು ಬಂದು ಒಂದು ರಾಡೆಲ್ಲ ಕೊಟ್ಟು ಅವಳನ್ನ ಕಾಮ್ ಮಾಡಿರೋದು. ಹಾಸ್ಟೆಲ್ ನಲ್ಲಿರುವ ಎಲ್ಲರೂ ಅವ್ರನ್ನ ದೂರ ಮಾಡುವಾಗ ಸ್ವಾತಿ ಮಾತ್ರ ಅವರಿಗೆ ಹೆಲ್ಪ್ ಮಾಡಿದ್ರಲ್ವಾ. ಅವತ್ತಿನಿಂದ ಅವ್ರ 4 ಜನರು ಬೆಸ್ಟ್ ಫ್ರೆಂಡ್ಸ್. ಹಾಗೆ ಅವ್ರ ಜೊತೆ 5ವರೆಗೆನೆ ಸ್ವಾತಿ ರೂಮ್ಗೆ ತಲುಪಿರೋದು. ಅವಾಗ ನೀನು ಅವಳನ್ನ ನೋಡಿದ್ಯಾ? ಅವಳ ಜೊತೆ ಮಾತನಾಡಿದ್ಯಾ? ಮೇಡಮ್ ನಾನು ಸ್ವಲ್ಪ ಹೊತ್ತು ಮುಂಚೆನೆ ತಲುಪಿ ತಂದೆ ಜೊತೆ ಮಾತನಾಡಿ ಸ್ನಾನ ಮಾಡಕ್ಕೆ ಹೋದೆ. ಅವಾಗ ಹೊರಗಡೆಯಿಂದ ಶಬ್ದ ಕೇಳಿ ಯಾರು ಅಂತ ಕೇಳಿದಾಗ ಸ್ವಲ್ಪ ಹೊತ್ತಿಗೆ ಏನು ಸೌಂಡೇ ಬರ್ಲಿಲ್ಲ. ನಂತರನೇ ಅವಳು ಹೇಳಿರೋದು ನಾನು ಸ್ವಾತಿ ಅಂತ. ಆದ್ರೆ ಅವಳ ಶಬ್ದದಲ್ಲಿ ಏನು ಟೆನ್ಷನ್ ಇರೋ ತರ ಇತ್ತು. ಅದರ ನಂತರನೇ ಅವರಿಬ್ರು ತಲುಪಿರೋದು. ಅವರು ಬಂದಾಗ್ಲೂ ಸಹ ಸ್ವಾತಿಯನ್ನ ಕಾಣಿಸ್ತಾ ಇರ್ಲಿಲ್ಲ. ಮತ್ತೆ ನಮಗೆ ಒಂದು ಪಾರ್ಟಿ ಇತ್ತು. ಅದಾದ್ಮೇಲೆ ಬಂದು ನೋಡುವಾಗ್ಲೂ ಸಹ ಸ್ವಾತಿಯನ್ನ ಕಾಣಿಸ್ತಾ ಇರ್ಲಿಲ್ಲ. ಅವಾಗ ಅವಳು ತಂದೆ ಕಾಲ್ ಮಾಡಿದಾಗ ಸಮಾಧಾನ ಪಡಿಸೋಕೋಸ್ಕರ ಅವಳು ಹೊರಗಡೆ ಹೋಗಿದ್ದಾಳೆ ಅಂತ ನಾವು ಹೇಳಿದ್ವಿ. ನಂತರ ತುಂಬಾ ಹೊತ್ತು ಕಳೆದು ಅವಳು ಬರದೇ ಇರೋದನ್ನ ನೋಡಿದಾಗ ಏನೋ ಭಯವಾಗಿ ನಾವು ಹೋಗಿ ವಾರ್ಡನ್ ಜೊತೆ ಹೇಳಿದ್ವಿ. ಅದೇ ಸಮಯ ಸ್ವಾತಿಯ ಮನೆಯವರು ಇವಾಗ ಹಾಸ್ಪಿಟಲ್ಗೆ ತಲುಪಿರ್ತಾರೆ. ಬೇಗನೆ ತಂದೆನ ನೋಡಿ ಮಾರ್ಚರಿಗೆ ಹೋದಾಗ ಅಲ್ಲಿರುವ ಸ್ವಾತಿಯನ್ನ ನೋಡಿ ತಾಯಿ ಹಾಗೂ ಕುಟುಂಬದವರಿಗೆ ಸಹಿಸಕ್ಕೆ ಆಗುವುದಿಲ್ಲ. ಅದೇ ಸಮಯ ಸಿಐ ಆದ್ರೆ ಸ್ವಾತಿಯ ಕಾಲ್ ಹಿಸ್ಟರಿ ತೆಗೆಯಕ್ಕೆ ಹೇಳ್ಬಿಟ್ಟು ಏನಾಯ್ತು, ಮೇಡಮ್ ಸಿಕ್ಕಿದೆ. ಅವಾಗ ಮತ್ತೊಂದು ಕಾನ್ಸ್ಟೇಬಲ್ ಬಂದ್ಬಿಟ್ಟು ಮೇಡಮ್ ಅವಳು ಜಾಸ್ತಿ ಯಾರಿಗೂ ಕಾಲ್ ಮಾಡ್ಲಿಲ್ಲ, ಪದೇ ಪದೇ ಒಂದು ನಂಬರ್ಗೆ ಮಾತ್ರ ಕಾಲ್ ಮಾಡಿದಾಳೆ, ಅದು ಆನಂದ್ ಅಂತ ಹೇಳುವ ಒಬ್ಬಂದು. ನೋಡುವಾಗ ಅವಳ ತಂದೆ ತಾಯಿ ಜೊತೆ ಕೂಡ ಅವಳು ಅಷ್ಟೊತ್ತು ಮಾತನಾಡ್ಲಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ ಬೇಗನೆ ಅವನ ಅಡ್ರೆಸ್ ಕಂಡು ಹಿಡಿದು ಬಿಟ್ಟು ಸ್ಟೇಷನ್ಗೆ ಬರಕ್ಕೇಳಿ. ಹಾಗೆ ಅವನ ಅಡ್ರೆಸ್ಗೆ ಹೋಗ್ಬಿಟ್ಟು ನೋಡುವಾಗ ಅಲ್ಲಿ ಅವನು ಇರೋದಿಲ್ಲ. ಅವಾಗ ಅಯನ್ ಮಾಡ್ತಿದ್ದ ವ್ಯಕ್ತಿ ಆನಂದನ್ನ ನೋಡಿ 2 ದಿನಗಳಾಯ್ತು ಸರ್, 2 ದಿನಗಳಿಗೊಮ್ಮೆ ಗೆಳೆಯರು ಬರ್ತಿದ್ರು, ಇವಾಗ ಅವರು ಸಹ ಬರ್ತಾ ಇಲ್ಲ. ಹಾಗಾದ್ರೆ ಏನಾದ್ರೂ ಗೊತ್ತಾದ್ರೆ ನನಗೆ ತಿಳಿಸಿ ಅಂತ ಅವರು ಅಲ್ಲಿಂದ ಹೋಗ್ತಾರೆ. ಸಿಎಗೆ ಕಾಲ್ ಮಾಡಿಬಿಟ್ಟು ಮೇಡಮ್ ಆನಂದನ್ನ ಇಲ್ಲಿ ಕಾಣಿಸ್ತಾ ಇಲ್ಲ, 2 ದಿನಗಳಾಗಿ ಮನೆಗೆ ಬರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಓಹೋ, ಇದು ನೋಡುವಾಗ ಇನ್ನು ಅವರಿಬ್ಬರು ಲವ್ ಮಾಡ್ತಿದ್ರ ಅಂತ ಡೌಟ್ ಬರುತ್ತದೆ. ಒಂದ್ ಕೆಲ್ಸ ಮಾಡಿ, ಆನಂದದು ಆನ್ಲೈನ್ ಆಫ್ಲೈನ್ ಆಗಿರೋ ಎಲ್ಲಾ ಗೆಳೆಯರ ಡೀಟೇಲ್ಸ್ ಅನ್ನ ತಗೊಳ್ಳಿ. ಅದ್ರಲ್ಲಿ ಯಾರಾದ್ರೂ ಬಚಾವಾಗಕ್ಕೆ ನೋಡಿದ್ರೆ ಗ್ರಾಚಾರ ಬಿಡಿಸ್ಬಿಟ್ಟು ಸ್ಟೇಷನ್ಗೆ ಕರ್ಕೊ ಬನ್ನಿ. ಸಿಐ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅವಳ ತಂದೆಗೆ ಇವಾಗ ಹೇಗಿದೆ? BP ನಾರ್ಮಲ್ ಆಗ್ತಾ ಬರ್ತಿದೆ, 1 ವಾರದಲ್ಲಿ ಪ್ರಜ್ಞೆ ಬರಬಹುದು. ಅವಾಗ್ಲೇ ಅಸಿಸ್ಟೆಂಟ್ ಮೇಡಮ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು ಅಂತ ಹೇಳ್ತಾನೆ. ಡಾಕ್ಟರ್ ಹತ್ತಿರ ಹೋಗ್ಬಿಟ್ಟು ಏನ್ ಡಾಕ್ಟರ್ ಏನಾದ್ರೂ ತೊಂದರೆ ಇದೆಯಾ? ನೀವು ಈ ರಿಪೋರ್ಟ್ ಅನ್ನ ಒಮ್ಮೆ ನೋಡಿ. ಹಾಗೆ ಸಿಐ ರಿಪೋರ್ಟ್ ನೋಡಿದಾಗ ತುಂಬಾನೇ ಶಾಕ್ ಆಗೋಗ್ತಾರೆ. ಹೀಗೆ ಆಗಕ್ಕೆ ಚಾನ್ಸ್ ಇಲ್ಲ ಡಾಕ್ಟರ್, ಇದ್ರಲ್ಲಿ ಇರೋದು ನಿಜಾನಾ?
ನನಗೆ ಪೋಸ್ಟ್ ಮಾರ್ಟಮ್ ನಲ್ಲಿ ಗೊತ್ತಾದ ವಿಷಯಗಳನ್ನೇ ನಾನು ಬರ್ದಿದ್ದೀನಿ. ಆದ್ರೆ ನನ್ನ ಇನ್ವೆಸ್ಟಿಗೇಷನ್ ಇದೆಲ್ಲ ಹೇಳ್ತಿರೋದು. ಡಾಕ್ಟರ್, ಈ ಒಂದು ರಿಪೋರ್ಟ್ ಬೇರೆ ಯಾರ್ದಾದ್ರೂ ಕೈಗೆ ಸಿಕ್ತಾ? ಇಲ್ಲಿಯವರೆಗೆ ಇಲ್ಲ, ಜಾಸ್ತಿ ವೇಟ್ ಮಾಡಕ್ಕೆ ಆಗೋದಿಲ್ಲ, ನಾನು ಬೇಗನೆ ಸಬ್ಮಿಟ್ ಮಾಡ್ಬೇಕು. ಡಾಕ್ಟರ್, ಹಾಗೆ ಮಾಡ್ಬೇಡಿ, 1-2 ಗಂಟೆ ನನಗೆ ಕೊಡಿ. ಅದು ಯಾಕೆ? ಪ್ರೊಸೀಜರ್ ಮುಗಿದ್ರೆ ಫ್ಯಾಮಿಲಿ ಅವರಿಗೆ ಬಾಡಿ ತಗೊಂಡು ಹೋಗ್ಬಹುದಲ್ವಾ? ನಿಮಗೆ ಕೇಸನ್ನು ಕೂಡ ಮುಂದುವರಿಸಬಹುದು. ಅದು ನಿಮಗೆ ಗೊತ್ತಾಗುದಿಲ್ಲ. ಕೇಸನ್ನ ಸುಮ್ಮನೆ ಕ್ಲೋಸ್ ಮಾಡಿದ್ರೆ ಸಾಕ, ಸ್ವಾತಿಗೆ ನ್ಯಾಯ ಸಿಗೋದು ಬೇಡ್ವಾ? ಅದೇ ಸಮಯ ಆನಂದ್ ಹಾಗೂ ಅವನ ಫ್ರೆಂಡ್ಸ್ ಎಲ್ಲಿರೋದು ಅಂತ ಪೊಲೀಸ್ ಟೀಮ್ಗೆ ಗೊತ್ತಾಗಿದೆ. ಹಾಗೆ ಅವ್ರನ್ನ ಸ್ಟೇಷನ್ಗೆ ಕರ್ಕೊ ಬರ್ತಾರೆ. ಸ್ಟೇಷನ್ ನಿಂದ ಗ್ರಾಚಾರ ಬಿಡಿಸ್ತಾ ಇರುವಾಗ ಅಲ್ಲಿಗೆ CI ಬರ್ತಾರೆ. ಅವಾಗ ಇವನು ಹೆದರ್ಬಿಟ್ಟು, ಮೇಡಮ್ ಗೊತ್ತಿಲ್ಲದನೆ ಆಗೋಯ್ತು. ಏನು ಗೊತ್ತಿಲ್ಲದೆ ಆಗೋಯ್ತಾ? ಆ ಕುಟುಂಬದವ್ರ ಜೊತೆ ಇನ್ನು ನೀನು ಸಮಾಧಾನ ಹೇಳ್ತೀಯ? ಮೊದಲನೇ ಬಾರಿ ನನ್ನ ಕಂಟ್ರೋಲ್ ನಲ್ಲಿ ಇತ್ತು, 2ನೇ ಬಾರಿ ನನ್ನ ಕಂಟ್ರೋಲ್ ನಲ್ಲಿ ಇರ್ಲಿಲ್ಲ. ಮರ್ಯಾದಿಂದ ಹೇಳೋ, ನೀನು ಮತ್ತೆ ಸ್ವಾತಿ ಮಧ್ಯೆ ಏನು ಸಂಬಂಧ? ಯಾಕೆ ನೀನು ಅವಳನ್ನ ಕೊಲೆ ಮಾಡಿರೋದು? ಅವಾಗ ಅವನು, ಮೇಡಮ್ ಸ್ವಾತಿನ? ಅವಳು ಯಾರು? ಇದು ಕೇಳಿದಾಗ ನಮ್ಮ CI ಹಾಗೂ ಪೊಲೀಸ್ ಟೀಮ್ ಅವರು ತುಂಬಾನೇ ಶಾಕ್ ಆಗ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಯಾವುದೋ ಮನೆಯಲ್ಲಿ ಸ್ವಾತಿ ತೀರಿ ಹೋಗಿರುವ ನ್ಯೂಸ್ ಅನ್ನ ಒಂದು ಲೇಡಿ ಕೇಳ್ತಾ ಇರ್ತಾಳೆ. ಒಳಗಡೆ ಆ ಲೇಡಿಯ ಗಂಡ ನೈಟ್ ಡ್ಯೂಟಿ ಮುಗಿಸಿ ನಿದ್ದೆ ಮಾಡಕ್ಕೆ ನೋಡುವಾಗ, ಯಾಕೆ ಇಷ್ಟೊಂದು ಸೌಂಡ್ ಇಡ್ತಿದ್ಯಾ, ಸ್ವಲ್ಪ ಸೌಂಡ್ ಕಮ್ಮಿ ಮಾಡು. ಅದೇ ಸಮಯ ಆನಂದ್ ಜೊತೆ ಮರ್ಯಾದಿಂದ ನಿಜ ಹೇಳೋ, ನೀನು ಹಾಗೂ ಸ್ವಾತಿ ಮಧ್ಯೆ ಏನು ಸಂಬಂಧ ಇಲ್ಲ ಅಂದ್ರೆ ಅವಳ ನಂಬರ್ ಇಂದ ಹೇಗೆ ನಿನ್ನ ನಂಬರ್ಗೆ ಕಾಲ್ ಬಂದಿರೋದು? ಹಾಗೆ ನಂಬರ್ ತೋರಿಸುವಾಗ, ಮೇಡಮ್ ಇದು ನನ್ನ ನಂಬರ್ ಅಲ್ಲ, ನನ್ನ ಅಕ್ಕ ಪದ್ಮಾಳಿಗೆ ನಾನು ತೆಗೆದುಕೊಟ್ಟ ನಂಬರ್, ನನ್ನ ಹೆಸರಿನಲ್ಲೇ ಸಿಮ್ ಇರೋದು. ಒಂದ್ ವೇಳೆ ಪದ್ಮಳ ಫ್ರೆಂಡ್ ಆಗಿರಬಹುದು, ಅವಳನ್ನ ಕರೆದು ಕೇಳಿ. ಅವಾಗ ಪದ್ಮಾಳ್ ಜೊತೆ, ಈ ನಂಬರ್ ನಿಂದ? ಹೌದು ಮೇಡಮ್, 2 ದಿನ ಆಯ್ತು ಸ್ವಾತಿ ನನಗೆ ಕಾಲ್ ಮಾಡಿ. ಅವಳಿಗೆ ಏನಾಯ್ತು? ಅದೆಲ್ಲ ಹೇಳ್ತೀನಿ, ನೀನು ಮತ್ತೆ ಅವಳು ಹೇಗೆ? ಮೇಡಮ್, ಅವಳು ನನ್ನ ಬೆಸ್ಟ್ ಫ್ರೆಂಡ್, ಒಟ್ಟಿಗೆನೆ ಕಾಲೇಜಿನಲ್ಲಿ ಕಲ್ತಿರೋದು, ನಮ್ಮಿಬ್ಬರಿಗೂ ಒಟ್ಟಿಗೆನೆ ಹೈದರಾಬಾದ್ ನಲ್ಲಿ ಕೆಲಸ ಸಿಕ್ಕಿರೋದು. ಅವಳು ನಿನಗೆ ಯಾವಾಗ್ಲೂ ಕಾಲ್ ಮಾಡ್ತಾಳ? ಹೂ, ಡೈಲಿ ಮಾಡ್ತಾಳೆ, ತುಂಬಾ ಹೊತ್ತು ಮಾತಾಡ್ತೀವಿ. ಮೇಡಮ್, 2 ದಿನ ಮುಂಚೆ ನಾನು ಆಫೀಸ್ ನಿಂದ ಒಂದು ಟ್ರಿಪ್ ಹೋಗಿದ್ದೆ, ಅದರ ಮಧ್ಯೆ ನನ್ನ ಫೋನ್ ಎಲ್ಲೋ ಮಿಸ್ ಆಗಿದೆ. ಮೇಡಮ್, ಸ್ವಾತಿಗೆ ಏನಾಯ್ತು ಅಂತ ಹೇಳಿ, ಅದು ತಿಳ್ಕೊಂಡು ಇವಾಗ ನೀನು ಟೆನ್ಷನ್ ಆಗೋದು ಬೇಡ, ಸದ್ಯಕ್ಕೆ ಇವಾಗ ವಾಪಸ್ ಹೋಗು. ಮೇಡಮ್, ಅವಾಗ ನನ್ನ ಅಣ್ಣನನ್ನ ಸ್ವಲ್ಪ ಹೊತ್ತು ಕಳೆದು ನಾವು ಬಿಡ್ತೀವಿ. ಆದ್ರೆ ಅವಳು ಹೋದ ನಂತರನು ನಮ್ CIಗೆ ಸ್ವಾತಿಯ ಕೊಲೆಗೆ ಯಾರು ಕಾರಣವಾಗಿರಬಹುದು ಏನು ಗೊತ್ತಾಗುವುದಿಲ್ಲ. ಹೇಗೆ ವಿಚಾರಿಸಿದ್ರು ಸಹ ಕೊನೆಗೆ 0ದಲ್ಲಿ ಬಂದೇ ನಿಲ್ಲುತ್ತದೆ. ಅವಾಗ್ಲೇ ಪ್ರಸಾದ್ ಅವರು ಕಣ್ಣು ತೆರೀತಾರೆ. ಡಾಕ್ಟರ್ ಬಂದ್ಬಿಟ್ಟು, ನೀವು ಇವಾಗ ಎಲ್ಲಿರೋದು ಅಂತ ಗೊತ್ತಾ? ಅಲ್ಲ, ನಾನ್ಯಾಕೆ ಇಲ್ಲಿ ಬಂದಿದ್ದೀನಿ? ನಾನು ನನ್ನ ಮಗಳನ್ನ ಹುಡ್ಕೊಂಡು ಬಂದಿರೋದಲ್ವಾ? ಹಾಸ್ಟೆಲ್ಗೆ ತಲುಪಿದಾಗ ಅವಳು ಮೇಲ್ಗಡೆ ಇದ್ದಾಳೆ ಅಂತ ನನ್ನ ಮನಸ್ಸು ಹೇಳಿತು. ಮೇಲ್ಗಡೆ ಹೋಗಿ ನೋಡುವಾಗ ಅವಳು ಟ್ಯಾಂಕ್ ಹತ್ತಿರ ಕೂತ್ಕೊಂಡು ನಿದ್ದೆ ಮಾಡ್ತಿದ್ದಳು. ರಾತ್ರಿ ಅರ್ಜೆಂಟ್ ಮಾಡ್ಕೊಂಡು ಇಳ್ದ ಕಾರಣ BP ಟ್ಯಾಬ್ಲೆಟ್ ತಗೊಂಡಿರ್ಲಿಲ್ಲ, ಹಾಗೇನೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದು. ಅವಾಗ್ಲೇ ಡಾಕ್ಟರ್ಗೆ ಗೊತ್ತಾಗುದು ತನ್ನ ಮಗಳಿಗೆ ಏನಾಗಿದೆ ಅಂತ. ಇವಾಗಲೂ ಸಹ ತಂದೆಗೆ ಗೊತ್ತಾಗ್ಲಿಲ್ಲ. BP ಟ್ಯಾಬ್ಲೆಟ್ ತೆಗೆದಿದ್ದ ಕಾರಣ ಚಿಕ್ಕದಾಗಿ ಒಂದು ಅಟ್ಯಾಕ್ ಕೂಡ ಆಗಿದೆ. ಫ್ಯಾಮಿಲಿ ಅವರು ಅವ್ರ ಜೊತೆ ಮಾತನಾಡಕ್ಕೆ ಬರುವಾಗ ಡಾಕ್ಟರ್ ಒಂದು ವಿಷಯ ಹೇಳಕ್ಕಿದೆ, ಮಗಳು ತೀರಿ ಹೋಗಿರೋದು ಅವ್ರಿಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಅವರೇ ನೇರವಾಗಿ ನೋಡಿದಾರಲ್ವಾ, ಅವಳು ನಿದ್ದೆ ಮಾಡ್ತಿದ್ದಳು ಅಂತಾನೆ ಅವರು ಅನ್ಕೊಂಡಿರೋದು. ಆದ್ರಿಂದ ಯಾರು ಸಹ ಹೋಗಿ ಅವ್ರ ಜೊತೆ ಈ ವಿಷಯವನ್ನ ಹೇಳ್ಬಾರ್ದು. ಹಾಗೆ ಅವರು ಒಳಗಡೆ ಹೋಗ್ಬಿಟ್ಟು, ನಾವು ಸ್ವಲ್ಪ ಹೊತ್ತು ಮುಂಚೆ ತಲುಪಿದ್ವಿ, ನಿನ್ನೆ BP ಟ್ಯಾಬ್ಲೆಟ್ ತಗೊಂಡಿರ್ಲಿಲ್ಲ, ಅದೆಲ್ಲ ಅಂಗಡಿಯೆಲ್ಲ ಮುಚ್ಚಿ ಬರೋ ಅವಶ್ಯಕತೆ ಇತ್ತಾ? ಅಲ್ಲ, ನನ್ನ ಮಗಳಲ್ಲಿ ಅವಳಿಗೆ ಅರ್ಜೆಂಟ್ ಆಗಿ ಒಂದು ಮೀಟಿಂಗ್ ಇದೆ ಅಂತೆ, ನಿನ್ನೆ ವರ್ಕ್ ಪ್ರೆಷರ್ ನಲ್ಲಿ ಇದ್ದ ಕಾರಣನೇ ಫೋನ್ ತೆಗೀಲಿಲ್ಲ. ಓ ಹಾಗ, ನನಗೆ ತೊಂದರೆ ಏನೂ ಇಲ್ಲ, ನೀವು ಊಟ ಮಾಡ್ಲಿಲ್ಲ ಅಂದ್ರೆ ಹೋಗಿ ಊಟ ಮಾಡ್ಕೊ ಬನ್ನಿ. ಹೊರಗಡೆ ತಲುಪಿದಾಗ ಡ್ರೈವರ್ CIಗೆ ಕಾಲ್ ಮಾಡಿಬಿಟ್ಟು, ಪ್ರಸಾದ್ ಅವರು ಕಣ್ಣು ತೆರೆದಿದ್ದಾರೆ ಮೇಡಮ್, ಆದ್ರೆ ಅವರು ಮಗಳನ್ನ ನೋಡಿದಾಗ ಅವಳು ನಿದ್ದೆ ಮಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದಾರೆ. ಏನು, ಇನ್ನೂ ಏನ್ ಮಾಡೋದು? ಸದ್ಯಕ್ಕೆ ಫೋನನ್ನ ಅವ್ರ ಕೈಗೆ ಕೊಡಿ, ಅವರಿಗೆ ಗೊತ್ತಾಗದ ರೀತಿ ನಾನೊಮ್ಮೆ ಕೇಳಿ ನೋಡ್ತೀನಿ. ನಿಮಗೆ ಇವಾಗ ತೊಂದರೆ ಏನೂ ಇಲ್ಲ ಅಲ್ವಾ? ಏನೂ ಇಲ್ಲ ಮೇಡಮ್, ನನ್ನ ಮಗಳು ಒಂದು ಮೀಟಿಂಗ್ ನಲ್ಲಿ ಇದ್ದಾಳೆ, ಅವಳ ಜೊತೆ ಮಾತನಾಡಿದ್ರೆ ಸ್ವಲ್ಪ ನೆಮ್ಮದಿ ಆಗುತ್ತದೆ. CIಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಮತ್ತೆ ನಾನೊಂದು ವಿಷಯ ಕೇಳ್ಬೇಕು, ಸ್ವಾತಿಯನ್ನ ಹಾಸ್ಟೆಲ್ ನಲ್ಲಿ ಕಾಣೆಯಾದಾಗ ನಾವು ಬಂದು ಎಲ್ಲಾ ಕಡೆ ಹುಡುಕಿದ್ವಿ, ಆದ್ರೆ ನೀವು ಬಂದಾಗ ಡೈರೆಕ್ಟ್ ಆಗಿ ಹಾಸ್ಟೆಲ್ ಮೇಲ್ಗಡೆಗೆ ಹೇಗೆ ಹೋಗಿರೋದು? ಅದು ಅವಳು ಚಿಕ್ಕವಳಿರುವಾಗ ಅವಳಿಗೆ ಯಾರ ಮೇಲೆ ಆದ್ರೂ ಕೋಪ ಬಂದ್ರೆ ಟೆರೇಸ್ ಮೇಲೆ ಹೋಗಿ ವಾಟರ್ ಟ್ಯಾಂಕ್ದು ಸೈಡ್ ನಲ್ಲಿ ಕೂತ್ಕೊಂಡೆ ಅವಳು ಅಳುತ್ತಿದ್ದಳು. ಇವಾಗ್ಲೂ ಸಹ ಅವಳನ್ನ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಅವಳು ಅಲ್ಲೆಲ್ಲಾದ್ರೂ ಇರಬಹುದು ಅಂತ ಅನ್ಕೊಂಡೆ. ಅವಾಗ್ಲೇ ಸೆಕ್ಯೂರಿಟಿ ಏನೋ ಒಂದ್ ವಿಷಯ ನೋಡಿ ಹೆದರಿ ಅಲ್ಲಿಂದ ಓಡ್ತಾರೆ. ನಂತರ CI ಹತ್ರ ಬಂದ್ಬಿಟ್ಟು, ಮೇಡಮ್ ಇವಾಗ್ಲೇ ಒಂದು ವಿಷಯ ನನಗೆ ಜ್ಞಾಪಕ ಬಂತು, ಅವತ್ತು ಅವಳು ಆಫೀಸ್ಗೆ ಬಂದಾಗ ಒಬ್ಬಳೇ ಬರ್ಲಿಲ್ಲ, ಒಂದು ಟ್ರಾಫಿಕ್ ಪೊಲೀಸೇ ಅವಳನ್ನ ಡ್ರಾಪ್ ಮಾಡಿರೋದು. ಅವಾಗ ನಮ್ಮ CI, ಅದು ಯಾವ ಟ್ರಾಫಿಕ್ ಪೊಲೀಸ್ ಎಲ್ಲಿಂದ ಬಂದ ಅಂತ ಬೇಗನೆ ಕಂಡು ಹಿಡಿಯಕ್ಕೆ ನೋಡಿ. ಅವಾಗ್ಲೇ ಒಂದು ಟ್ರಾಫಿಕ್ ಪೊಲೀಸ್ ಕೆಲಸಕ್ಕೆ ಹೊರಡುವಾಗ ನ್ಯೂಸ್ ನಲ್ಲಿ ಸ್ವಾತಿ ವಿಷಯವನ್ನ ನೋಡ್ತಾರೆ.
ಇದು ನೋಡಿಬಿಟ್ಟು ಅವರು ತುಂಬಾನೇ ಶಾಕ್ ಆಗ್ತಾರೆ. ಅದೇ ಸಮಯ ಪೊಲೀಸ್ ಟೀಮ್ ಅವರು ಟ್ರಾಫಿಕ್ ಸಿಗ್ನಲ್ ನ CCTVಗಳನ್ನ ಚೆಕ್ ಮಾಡುವಾಗ ಆ ಟ್ರಾಫಿಕ್ ಪೊಲೀಸ್ ಸ್ವಾತಿ ಜೊತೆ ಮಾತನಾಡ್ತಿರೋದನ್ನ ನೋಡ್ತಾರೆ. ಹಾಗೆ ಅವ್ರನ್ನ ಸ್ಟೇಷನ್ಗೆ ಕರೆಸ್ತಾರೆ. ಅದೇ ಸಮಯ ಪ್ರಸಾದ್ ಅವ್ರನ್ನ ನೋಡಕ್ಕೆ ಸ್ವಾತಿಯ ಗೆಳತಿ ಪದ್ಮ ಬಂದಾಗ, ಅಲ್ಲ ಮಗಳೇ ಏನಿದೆ ಸಮಾಚಾರ, ನೀನ್ ಕೂಡ ಇಲ್ಲೇ ಕೆಲಸ ಮಾಡ್ತಿರೋದಲ್ವಾ? ಅವಾಗ ಅವಳು, ಅಂಕಲ್ ಈ ತರ ಎಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ಅದು ಸ್ವಾತಿಯನ್ನ ಕಾಣ್ತಾ ಇಲ್ಲ ಅಂತ ನಾನು ಟೆನ್ಷನ್ ಆಗಿ ಹೋದೆ ಅಲ್ವಾ, ಅವಾಗ ಟ್ಯಾಬ್ಲೆಟ್ ತಗೊಳಕ್ಕೆ ಮರ್ತೋದೆ. ಡಾಕ್ಟರ್ ಆದ್ರೆ ಇಲ್ಲಿ ಹಿಡಿದು ಕೂರ್ಸಿದ್ದಾರೆ. ಅಲ್ಲ ನೀನು ಸ್ವಾತಿಯನ್ನ ನೋಡಿದ್ಯಾ? ಅವಳನ್ನ ನೋಡಕ್ಕಿರುವ ಧೈರ್ಯ ನನಗೆ ಇಲ್ಲ ಅಂಕಲ್, ಅದಕ್ಕೆ ಸ್ವಾತಿ ಆಫೀಸ್ಗೆ ಹೋಗಿದಳಲ್ವಾ? ಇಲ್ಲ ಅವಳು ಇಲ್ಲೇ ಇದ್ದಾಳೆ. ಅವಾಗ್ಲೇ ಡ್ರೈವರ್ ರಮೇಶ್ ಅಲ್ಲಿಗೆ ಬರ್ತಾರೆ. ನೀನ್ ಏನ್ ಹೇಳ್ತಿದ್ಯಾ, ಸ್ವಲ್ಪ ಹೊತ್ತು ಹೊರಗಡೆ ನಿಲ್ಲು. ಇರು, ನೀನ್ ಏನ್ ಹೇಳ್ತಿದ್ಯಾ? ಅಂಕಲ್ ಅವಳು ಮಾರ್ಚರಿಯಲ್ಲಿ ಇದ್ದಾಳೆ. ಇದು ಕೇಳಿದಾಗ ಆ ತಂದೆಗೆ ಸಹಿಸಕ್ಕೆ ಆಗುವುದಿಲ್ಲ. ಕೈಯಲ್ಲಿದ್ದ ಎಲ್ಲ ಟ್ಯೂಬ್ ಗಳನ್ನ ಬಿಚ್ಚಿ ಹಾಕಿ ಮಗಳನ್ನ ನೋಡಕ್ಕೆ ಹೋಗ್ತಾರೆ. ಅದೇ ಸಮಯ CI ACPಗೆ ಸ್ವಾತಿಯ ಕೇಸನ್ನ ಕ್ಲೋಸ್ ಮಾಡಿರೋ ಫೈಲ್ ಅನ್ನ ತಗೋಬಂದು ಕೊಡ್ತಾಳೆ. ಆ ಫೈಲ್ ಅನ್ನ ಚೆಕ್ ಮಾಡಿಬಿಟ್ಟು ಅವರು ಸಹ ಶಾಕ್ ಆಗ್ತಾರೆ. ರೆಬೇಕಾ, ಈ ಫೈಲ್ ನಲ್ಲಿ ಏನಿರೋದು? ಇದು ಹೇಗೆ ಪಾಸಿಬಲ್? ನ್ಯಾಚುರಲಿ ಆತರ ಆಗೋದಿಲ್ಲ ಅಂದ್ರೂ ಸಹ ಸ್ವಾತಿಯ ಕೇಸ್ ನಲ್ಲಿ ಅದೇ ನಿಜ. ಇನ್ವೆಸ್ಟಿಗೇಷನ್ ನ ಪ್ರಾರಂಭಿಸಿದಾಗ ನನಗೆ ತುಂಬಾ ಡೌಟ್ ಗಳಿತ್ತು, ಆದ್ರೆ ಇವಾಗ ಕನ್ಫರ್ಮ್ ಆಯ್ತು. ಅವಳು ಮನಸ್ಸಿನೊಳಗಡೆ ಏನೋ ದೊಡ್ಡ ದುಃಖವನ್ನ ಇಟ್ಕೊಂಡು ಟ್ಯಾಂಕ್ ಹತ್ತಿರ ಹೋಗಿ ಅಳ್ತಾ ಇರುವಾಗ್ಲೇ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಡಾಕ್ಟರ್ ಏನು ಹೇಳಿದ್ರು, ಕೆಲವು ರೇರ್ ಕೇಸ್ ಗಳಲ್ಲಿ ಈ ತರ ಆಗುತ್ತೆ ಅಂತೆ. ಅವತ್ತು ಸ್ವಾತಿ ಸಂಜೆ 6 ಗಂಟೆಯಿಂದ ಮಧ್ಯರಾತ್ರಿ 4 ಗಂಟೆ ತನಕ ಕೂಗಿದ್ದಾಳೆ. ಅಷ್ಟು ಹಾರ್ನ್ ಮಾಡುವ ಏನೋ ಒಂದು ದುಃಖ ಅವಳ ಮನಸ್ಸಿನಲ್ಲಿ ಇತ್ತು. ಆ ದುಃಖವನ್ನ ತಡ್ಕೊಳಕ್ಕಾಗದೇನೆ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ಯಾರಾದ್ರೂ ಕಾಣಿಸುವ ಸ್ಥಳದಲ್ಲಿ ಇದ್ರೆ ಅವಳಿಗೆ ಮೆಡಿಕಲ್ ಕೇರ್ ಸಿಗುತ್ತಿತ್ತು. ಟ್ಯಾಂಕ್ ಹತ್ತಿರ ಇದ್ದ ಕಾರಣನೇ ಯಾರಿಗೂ ಕಾಣಿಸದೆ ಅವಳಿಗೆ ಈ ತರ ಆಗೋಯ್ತು. ಅಷ್ಟೊಂದು ಬೇಜಾರಾಗ ಏನ್ ವಿಷಯ ಸ್ವಾತಿ ಲೈಫ್ ನಲ್ಲಿ ಇತ್ತು? ಅದು ಸರ್, ಇದಕ್ಕೆಲ್ಲ ಕಾರಣ ಅವಳ ತಂದೆನೆ. ಅದೇ ಸಮಯ ತಂದೆಯಾದ್ರೆ ಆಂಬ್ಯುಲೆನ್ಸ್ ಗೆ ಹತ್ಸಕ್ಕಿದ್ದ ತನ್ನ ಮಗಳ ಹತ್ತಿರ ಬಂದು ತಬ್ಕೊಂಡು ಅಳಕ್ಕೆ ನೋಡುವಾಗ ಅವರ ಹೆಂಡತಿನೇ ಅವ್ರನ್ನ ತಳ್ಬಿಟ್ಟು, ಇದಕ್ಕೆಲ್ಲ ಕಾರಣ ನನ್ನ ಮಗಳ ಸಾವಿಗೆ ಕಾರಣ ನೀವೇ. ಆದ್ರೆ ಪ್ರಸಾದ್ ಅವರಿಗೆ ಏನೂ ಸಹ ಗೊತ್ತಾಗುವುದಿಲ್ಲ. ಹಾಗೆ ಕೊನೆಯ ಎಪಿಸೋಡ್ ನ ಪ್ರಾರಂಭದಲ್ಲಿ ACP ಕೇಳ್ತಾರೆ, ಅಲ್ಲ ಅಷ್ಟಕ್ಕೂ ಅವಳ ತಂದೆ ಏನ್ ಮಾಡಿದ್ದಾರೆ? ಅವಾಗ್ಲೇ CI ಕೆಲವು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ಕೊನೆಯ ದಿನ ಸ್ವಾತಿ ಆಫೀಸ್ಗೆ ಹೋಗುವಾಗ ಗಾಡಿ ಬರ್ತಿರೋದನ್ನು ಸಹ ನೋಡದೆ ರಸ್ತೆ ಪಾಸ್ ಮಾಡ್ತಿರುವಾಗ ನಮ್ಮ ಟ್ರಾಫಿಕ್ ಪೊಲೀಸ್ ಹೋಗಿ, ಅಲ್ಲಮ್ಮ ನೀನ್ ಯಾಕೆ ಗಾಡಿ ಬರ್ತಿರೋದನ್ನು ಸಹ ನೋಡ್ತಾ ಇಲ್ಲ? ಗಾಡಿ ಏನಾದ್ರೂ ತಾಗಿದ್ರೆ? ಅವಾಗ ಅವಳಾದ್ರೆ, ಸರ್ ಸ್ವಲ್ಪ ದಿನಗಳಾಗಿ ಒಬ್ಬ ನನ್ನನ್ನ ಫಾಲೋ ಮಾಡ್ತಿದ್ದಾನೆ, ಅವನನ್ನ ಹೆದರ್ಕೊಂಡೆ ನಾನು ಓಡ್ತಿರೋದು. ಯಾರು ಅಂತ ಕೇಳಿದಾಗ ಸ್ವಾತಿ ಅವನನ್ನ ತೋರಿಸಿಕೊಡ್ತಾಳೆ. ಬೇಗನೆ ಹೋಗಿ ಅವನಿಗೆ 2 ಬಾರ್ಸಿ, ನಿನಗೆಲ್ಲ ಬೇರೆ ಕೆಲಸನೇ ಇಲ್ವಾ? ಅವಾಗ ಅವನಾದ್ರೆ, ಸರ್ ಅದು ಅವಳ ಅಪ್ಪ ಹೇಳಿನೇ ನಾನು ಅವಳನ್ನ ಫಾಲೋ ಮಾಡ್ತಿರೋದು, ಅವನು ಹುಡುಗಿಯ ಪ್ರೊಟೆಕ್ಷನ್ಗೋಸ್ಕರನೇ. ಓ, ಅವಳ ತಂದೆ ಹೇಳಿರೋದಾ? ಹಾಗಾದ್ರೆ ನೀನು ಹೋಗು. ಅವರು ಸ್ವಾತಿ ಹತ್ತಿರ ಬಂದ್ಬಿಟ್ಟು, ನಿಮ್ಮ ತಂದೆ ಹೇಳಿ ಅವರು ನಿಮ್ಮನ್ನ ಫಾಲೋ ಮಾಡ್ತಿರೋದು. ಇದು ಕೇಳಿದಾಗ ಸ್ವಾತಿ, ನನ್ನ ತಂದೆಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಇದು ನೆನ್ಸ್ಕೊಂಡೆ ಸ್ವಾತಿ ಅಷ್ಟು ಹೊತ್ತು ಹತ್ತಿರೋದು. ಇಲ್ಲಿಯವರೆಗೆ ನೋಡದ ಒಂದು ವ್ಯತ್ಯಸ್ತವಾಗಿರುವ ಕೇಸ್ ಆಗಿದೆ. ಏನೇ ಆದ್ರೂ ಮೀಡಿಯಾದವರಿಗೆ ವಿಷಯವನ್ನ ತಿಳಿಸಿ. ಹಾಗೆ ಅವಳ ತಂದೆ ಅವಳು ಎಲ್ಲಿ ಹೋಗ್ತಿದ್ದಾಳೆ, ಹೇಗೆ ಬರ್ತಿದ್ದಾಳೆ ಅಂತ ನೋಡಕ್ಕೆ ಒಬ್ಬರನ್ನ ನೇಮಿಸಿದ್ದರು. ಇದು ಗೊತ್ತಾದ ಮಗಳಿಗೆ ತನ್ನ ಪ್ರಾಣಕ್ಕಿಂತ ಪ್ರೀತಿಸುವ ತಂದೆಗೆ ತನ್ನ ಮೇಲೆ ನಂಬಿಕೆ ಇಲ್ಲ ಅನ್ನೋ ದುಃಖದಲ್ಲಿನೇ ಅವಳಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ. ಹಾಗೆ ಕೇಸ್ ಅನ್ನೆಲ್ಲ ಕ್ಲೋಸ್ ಮಾಡಿದ್ರಲ್ವಾ. ನೆಮ್ಮದಿಯಿಂದ ಹೋಗಕ್ಕೆ ನೋಡುವಾಗ CI ಒಂದು ವಿಷಯವನ್ನ ನೆನೆಸ್ಕೋತಾರೆ. ಬೆಳಿಗ್ಗೆ ಆಫೀಸ್ಗೆ ಹೋಗುವಾಗ್ಲೇ ಈ ಘಟನೆ ನಡೆದಿರೋದು. ನಂತರ ಆಫೀಸ್ ನಲ್ಲಿ ತುಂಬಾ ಹೊತ್ತು ಇದ್ದಳು. ಅವಳಿಗೆ ಅಷ್ಟು ಬೇಜಾರಾಗಿದ್ರೆ ಇಷ್ಟೊತ್ತು ಕಾಯುವ ಅವಶ್ಯಕತೆ ಏನಿತ್ತು? ಅವಳು ಮುಂಚೆನೆ ಸೂಸೈಡ್ ಮಾಡ್ಕೋಬಹುದಿತ್ತಲ್ವಾ? ಅವಾಗ ಇನ್ಸ್ಪೆಕ್ಟರ್ ಜೊತೆ ನಮಗೆ ಎಲ್ಲೋ ಏನೋ ಮಿಸ್ ಆಗಿದೆ ಅಂತ ಅನಿಸ್ತಿದೆ. ಹಾಗೆ ಸ್ವಾತಿ ಅಂತ್ಯ ಸಂಸ್ಕಾರಗಳನ್ನು ತಂದೆ ಮಾಡ್ತಾ ಇರುವಾಗ ಅಲ್ಲಿಗೆ CI ಬರ್ತಾಳೆ. ಅವಾಗ ತಂದೆ, 2 ವಾರಗಳಾಯ್ತಲ್ವಾ ನೀವು ಕೇಸನ್ನ ಕ್ಲೋಸ್ ಮಾಡಿ, ಮತ್ತೆ ಯಾಕೆ ಪುನಃ ಇಷ್ಟು ದೂರ ಬಂದಿದ್ದೀರಾ? ಆದ್ರೆ ಕಳೆದ 10 ದಿನಗಳಾಗಿ ನಾನು ಈ ಕೇಸ್ ಹಿಂದೆನೆ ಇದ್ದೆ. ನಾನು ಹಾಸ್ಟೆಲ್ ಇಂದ ಪುನಃ ಕೇಸನ್ನ ಓಪನ್ ಮಾಡಿದೆ. ನಾನು ಸೆಕ್ಯೂರಿಟಿ ಜೊತೆ ವಿಚಾರಿಸಿದಾಗ ಬೆಳಿಗ್ಗೆ ಆಫೀಸ್ಗೆ ಹೋಗುವಾಗ ಅವಳು ತುಂಬಾ ಖುಷಿಯಿಂದ ಇದ್ದಳು. ಸಂಜೆ ಬರುವಾಗ ಏನೋ ಡೆಸ್ಪ್ ಆಗಿದ್ದಳು. ಆದ್ರೂ ಸಹ ನೀವ್ ಯಾಕೆ ಮಗಳನ್ನ ಫಾಲೋ ಮಾಡಕ್ಕೆ ಒಬ್ಬರನ್ನ ನೇಮಿಸಿರೋದು? ಆದ್ರಿಂದ ತಾನೇ ಅವಳಿಗೆ ಬೇಜಾರಾಗಿರೋದು. ನೆಕ್ಸ್ಟ್ ಟ್ರಾಫಿಕ್ ಪೊಲೀಸ್ ಹತ್ತಿರ ಹೋದಾಗ ನೀವೆಲ್ಲ ಒಂದು ತಂದೆನ ಮಗಳ ಮೇಲೆ ನಂಬಿಕೆ ಇಲ್ಲದೆ ಫಾಲೋ ಮಾಡಕ್ಕೆ ಒಬ್ಬರನ್ನ ಬಿಟ್ಟಿದ್ದೀರಾ. ನೀವೆಲ್ಲ ಏನ್ ಹೇಳ್ತಿದ್ದೀರಾ? ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತನ. ಹಾಗಿದ್ದರೆ ಇಷ್ಟು ದೂರ ನಾನು ಅವಳನ್ನ ಕೆಲಸಕ್ಕೂ ಸಹ ಕಳಿಸ್ತಾ ಇರ್ಲಿಲ್ಲ. ನಮ್ಮ ಕುಟುಂಬದಲ್ಲಿ ಮಗಳು ದುಡ್ಕೊಂಡು ಬರೋ ಅವಶ್ಯಕತೆ ಏನೂ ಇಲ್ಲ. ಆದ್ರೆ ಅವಳಿಷ್ಟಕ್ಕೋಸ್ಕರನೇ ಕೆಲಸಕ್ಕೆ ಬಿಟ್ಟಿರೋದು. ಅವಾಗ ಟ್ರಾಫಿಕ್ ಆಫೀಸರ್, ಮತ್ತೆ ಅವತ್ತು ಅವನ್ ಯಾಕೆ ಹಾಗೆ ಹೇಳಿರೋದು? ಹಾಗೆ ಅವನ್ ಡೀಟೇಲ್ಸ್ ಅನ್ನ ತಗೊಂಡು ಅವನ್ ಗ್ರಾಚಾರ ಬಿಡಿಸ್ತಾರೆ. ಅವನ್ ಹೇಳ್ತಾನೆ, ನನ್ ಜೊತೆ ಬೇರೊಬ್ಬರು ಹೇಳಿನೇ ನಾನು ಫಾಲೋ ಮಾಡಿರೋದು. ಇನ್ನು ಯಾರಾದ್ರೂ ನೋಡಿ ಏನಾದ್ರೂ ಕೇಳಿದ್ರೆ
ತಂದೆ ಹೇಳಿನೇ ಫಾಲೋ ಮಾಡ್ತಿರೋದು ಅಂತ ಹೇಳಿದ್ರೆ ಸಾಕು. ಅವನ್ ಹೆಸರೇನೋ ಸಾಕತ್ ಅಂತ. ಅವಾಗ CI ಆದ್ರೆ ಇದು ಮತ್ತು ನಿಮ್ಮ ಮಗಳು ತೀರಿ ಹೋಗಿರೋದಕ್ಕೆ ಏನ್ ಸಂಬಂಧ? ಕೇಸ್ ಕ್ಲೋಸ್ ಆದ ನಂತರ ಅವಳ ವಸ್ತುಗಳನ್ನ ತೆಗಿಕೆ ಅಂತ ಸ್ಟೇಷನ್ಗೆ ಹೋದಾಗ ಒಮ್ಮೆ ಒಂದು ಡೈರಿ ಮಿಸ್ ಆಗಿತ್ತಲ್ವಾ. ಕೇಸ್ ಕ್ಲೋಸ್ ಆದ ನಂತರನೇ ಒಬ್ಬ ಕಾನ್ಸ್ಟೇಬಲ್ ಅದನ್ನ ತಂದು ಇದರೊಟ್ಟಿಗೆ ಇಟ್ಟಿದ್ದ. ಹಾಗೆ ಹೀರೋ ಆ ಡೈರಿ ತೆರೆದು ನೋಡುವಾಗ್ಲೇ ತನ್ನ ಮಗಳು ಬರೆದಿರುವ ಹಲವಾರು ವಿಷಯಗಳನ್ನ ನೋಡ್ತಾರೆ. ಅದು ನೋಡಿದಾಗ ಆ ತಂದೆ ತುಂಬಾನೇ ಶಾಕ್ ಆಗ್ತಾರೆ. ನಂತರ ಬೇಗನೆ ವಾರ್ಡನ್ ಹತ್ತಿರ ಹೋಗ್ಬಿಟ್ಟು ಇದು ನನ್ನ ಮಗಳ ಡೈರಿ ಆಗಿತ್ತು, ನನ್ ಜೊತೆ ಹೇಳದಿದ್ದ ಹಲವಾರು ವಿಷಯಗಳನ್ನ ಅವಳು ಇದರಲ್ಲೇ ಬರ್ದಿದ್ದಾಳೆ. ಕಥೆಯ ಪ್ರಾರಂಭದಲ್ಲಿ ನಾವು ನೋಡಿದ ಒಂದು ಹುಡುಗಿ ಇದ್ದಾಳಲ್ವಾ, ಅವಳು ಫೋಟೋ ತೋರಿಸ್ಬಿಟ್ಟು ಈ ಹುಡುಗಿ ಯಾರು ಅಂತ ಗೊತ್ತಾ? ನಂತರ ಆ ಸಾಕ್ಷಿ ಹೇಳಿರುವ ಹುಡುಗಂದು ಫೋಟೋ ತೋರಿಸ್ಬಿಟ್ಟು ಈ ಹುಡುಗನಿಗೆ ಒಂದು 7 ವರ್ಷ ಇರುವಾಗ ಇದ್ದ ಫೋಟೋನೇ ಇದು, ಇವನಿಗೆ ಒಂದು 40 ವರ್ಷ ಆದ್ರೆ ಹೇಗಿರ್ತಾನೆ ಅಂತ ಗೊತ್ತಾ? ಅದು ಹೇಗೆ ನನಗೆ ಗೊತ್ತು, ಅದು ನಾನೇ. ಇದು ಕೇಳಿದಾಗ ಆ ವಾರ್ಡನರ್ ತುಂಬಾನೇ ಶಾಕ್ ಆಗ್ತಾರೆ. ನಾನು ನನ್ನ ಮಗಳನ್ನ ಕೆಲಸಕ್ಕೆ ಬಿಡಕ್ಕೋಸ್ಕರ ಭವಾನಿ ಹಾಸ್ಟೆಲ್ಗೆ ಬಂದಾಗ ನೀನು ನನ್ನ ನೋಡ್ದೆ ಅಲ್ವಾ, ಅವಾಗ್ಲೇ ನಿನಗೆ ಗೊತ್ತಾಗಿತ್ತು ಇದು ನಾನೇ ಅಂತ. ಅವಾಗ ವಾರ್ಡನರ್ ಆದ್ರೆ, ಓ ಪ್ರಸಾದ್, ಎಲ್ಲ ಕಂಡು ಹಿಡಿದು ಬಿಟ್ಟೆ ಅಲ್ವಾ, ನಿನ್ನ ಮಗಳನ್ನ ನಾನು ಕರ್ಕೊಂಡೋಗಿ ಹೊಟ್ಟೆ ತುಂಬಾ ಊಟ ಕೊಟ್ಟೆ, ನಂತರ ಸ್ವಲ್ಪ ಸಾಂಬಾರನ್ನ ಟಾಪಿಗೆ ಚೆಲ್ಬಿಟ್ಟು ಹೆದರ್ಬೇಡ ಮಗ್ಲೆ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊ ಅಂತ ನಾನು ರೂಮಿಗೆ ಕಳಿಸಿದ್ದೆ. ಆದ್ರೆ ನಿನ್ನ ಮಗಳಿಗೆ ಗೊತ್ತಿರ್ಲಿಲ್ಲ ಅವಳು ಡ್ರೆಸ್ ಚೇಂಜ್ ಮಾಡುವಾಗ ನಾನಲ್ಲೊಂದು ಕ್ಯಾಮರಾ ಇಟ್ಟಿದ್ದೆ ಅಂತ. ಆ ಒಂದು ವಿಡಿಯೋನ ಅವಳು ಫೋನಿಗೆ ಕಳ್ಸಿದಾಗ ಅವಳು ತುಂಬಾನೇ ಹೆದರ್ದಳು, ನನ್ ಕಾಲಿಗೆ ಬಿದ್ದು ಕೆಂಜಿದಳು. ಆದ್ರೆ ನಾನು ಅವಳನ್ನ ಸ್ವಲ್ಪ ಹೆದರ್ಸಕ್ಕೆ ತಾನೇ ಮಾಡಿರೋದು, ಅದಕ್ಕೆಲ್ಲ ಹೋಗಿ ಸಾಯ್ತಾರ? ನನಗೆ ನಿನ್ ಮೇಲಿರುವ ಸೇಡ್ ತೀರ್ಸ್ಕೊಂಡು ಖುಷಿ ಪಡಕ್ಕಿರುವ ಚಾನ್ಸ್ ಕೂಡ ಇಲ್ಲದಾಯ್ತು. ಇದು ಕೇಳಿ ಪ್ರಸಾದ್ ತುಂಬಾನೇ ಶಾಕ್ ಆಗಿ ನಿಂತಾಗ ಆ ಒಂದು ಡೈರಿನಲ್ಲಿದ್ದ ಎಲ್ಲಾ ಸಾಕ್ಷಿಗಳನ್ನು ಅವಳು ಹರಿದಾಕ್ತಾಳೆ. ಡೈರಿ ತಗೊಂಡೋಗಿ ಸ್ಟೇಷನ್ ಅಲ್ಲಿ ಕೊಟ್ಟು ನನ್ನ ಜೈಲ್ಗೆ ಹಾಕಕ್ಕಿರುವ ಪ್ಲಾನ ಅದು ನನ್ನ ಮಗಳ ನೆನಪಾಗಿತ್ತು, ಅದು ಕೂಡ ನಿನಗೆ ಅರ್ಥವಾಗುವುದಿಲ್ವಾ? ನೀನು ಎವಿಡೆನ್ಸ್ ಅನ್ನ ನಾಶ ಮಾಡಿದ್ದೆ, ನನ್ನ ಮಗಳನ್ನ ಕೊಲೆ ಮಾಡಿದೆ, ನಾನಿಲ್ಲಿಂದ ಹೋದ್ರೂ ಸಹ ಬಾಕಿರುವ ಪ್ಯಾರೆಂಟ್ಸ್ ಗಿಂತ ನೀನು ಹೇಗೆ ಬಚಾವಾಗ್ತೀಯಾ? ಬಾಕಿರುವ ಪ್ಯಾರೆಂಟ್ಸ್ ನಿನಗೇನು ಹುಚ್ಚ? ಅವಾಗ್ಲೇ ಪ್ರಸಾದ್ ಆ ಹಾಸ್ಟೆಲ್ ಅಲ್ಲಿ ನಿಂತು ಜಗಳ ಮಾಡ್ಕೊಂಡು ಹೋದ ಹುಡುಗಿಯರೆಲ್ಲರೂ ನಂತರ ಮದುವೆ ಆದ್ರೂ ಸಹ ಒಂದೊಂದು ರೀತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದ್ರೆ ಅವ್ರು ಯಾರಿಗೂ ಸಹ ಇದರ ಹಿಂದಿನ ರಹಸ್ಯವೇನು ಅಂತ ಕಂಡು ಹಿಡಿಯಕ್ಕೆ ಆಗ್ಲಿಲ್ಲ. ನಂತರ ವಾರ್ಡನ್ ಜೊತೆ ನಿನ್ನ ಹಿಸ್ಟ್ರಿ ಫುಲ್ ಆಗಿ ನಾನು ತೆಗೆದು ನೋಡ್ದೆ, ಒಂದೊಂದು ಸ್ಥಳದಲ್ಲಿ ನಿನಗೆ ಒಂದೊಂದು ಹೆಸರಲ್ವಾ, ಡಾಕ್ಟರ್ ದೇವಯಾನಿ, ಡಾಕ್ಟರ್ ವಿಜಯಲಕ್ಷ್ಮಿ, ಇವಾಗ ವಾರ್ಡನ್, ಇದರೆಲ್ಲರ ಹಿಂದೆ ನಿನ್ನ ಮಗ ಸಾಕತ್ತಲ್ವಾ, ಮತ್ತೆ ನಿನ್ನ ಬಿಸ್ನೆಸ್. ಆದ್ರೆ ವಾರ್ಡನ್ಗೆ ಏನು ಕೂಡ ಅರ್ಥವಾಗುದಿಲ್ಲ. ಪ್ರಸಾದ್ ಸಾಕತ್ ಹತ್ತಿರ ಹೋಗ್ಬಿಟ್ಟು ಒಂದು ತಂದೆ ಹೆಣ್ಣು ಮಗುಗೆ ಜನ್ಮ ನೀಡಿದಾಗ ಅವಳನ್ನ ಮದುವೆ ಮಾಡಿಸಿ ಅವಳ 7 ಪೀಳಿಗೆಗಳನ್ನ ನೋಡಿ ತೀರಿ ಹೋಗ್ಬೇಕು ಅಂತ ಆಸೆ ಪಡ್ತಾರೆ. ನೀನು ಯಾವಾಗ್ಲಾದ್ರೂ ಚಿಕ್ಕ ಮಗುನ ನೋಡಿದ್ಯಾ? ಒಂದು ಬಟ್ಟೆಯಲ್ಲಿ ಸುತ್ಕೊಂಡೆ ಮಗುನ ನಮ್ ಕೈಗೆ ಕೊಡ್ತಾರೆ, 20 ವರ್ಷಗಳಾದ್ರೂ ನಮಗೆ ಅವಳು ಅದೇ ರೀತಿ ಇರ್ತಾಳೆ. ಮತ್ತೆ ನಿನಗೆ ಹೇಗೋ ಅವ್ರನ್ನ ಕಾಮದ ಕಣ್ಣಿನಲ್ಲಿ ನೋಡಕ್ಕೆ ಆಗುವುದು? ಅವಾಗ ವಾರ್ಡನ್, ನನ್ನ ಮಗನ್ ಬಗ್ಗೆ ನಿನಗೆ ಏನ್ ಗೊತ್ತು? ಅವನಿಗೆ ಏನಾದ್ರೂ ಆದ್ರೆ ನಿನ್ನನ್ನ ನಾನು ಸುಮ್ಮನೆ ಬಿಡುವುದಿಲ್ಲ. ಅವಾಗ ಪ್ರಸಾದ್, ನನ್ನ ಈ 2 ಕೈಗಳಿಂದಲೇ ನಾನು ಅವನನ್ನ ಕೊಲೆ ಮಾಡಿದ್ದೀನಿ. ಇದು ಕೇಳಿ ವಾರ್ಡನ್ ಅಳ್ತಿರುವಾಗ, ಹಾ ನೀನು ಅಳು, ಇದೇ ತರನೇ ಹಲವಾರು ಹುಡುಗಿಯರು ಇಲ್ಲಿ ಅತ್ತಿರೋದು. ನಿನ್ನ ಕುಟುಂಬ ಹಾಗೂ ಮಗನ ಹಿಸ್ಟರಿ ಸಮಾಜದವರಿಗೆ ಗೊತ್ತಾದ್ಮೇಲೆ ಮತ್ಯಾಕೆ ನೀನು ಬದುಕ್ತೀಯ? ನಾನೊಂದು ವಿಷಯ ಹೇಳ, ನೀನು ಹೋಗಿ ಸಾಯಿ, ಅದೇ ನಿನಗೆ ಒಳ್ಳೆಯದು. ಇನ್ನು ಸಮಾಜದವರು ತನ್ನನ್ನ ಯಾವ ಕಣ್ಣಿನಲ್ಲಿ ನೋಡ್ತಾರೆ ಅನ್ನೋ ಭಯದಲ್ಲಿ ನಮ್ಮ ಸ್ವಾತಿ ಯಾವ ಟ್ಯಾಂಕ್ ನ ಹತ್ತಿರ ತೀರಿ ಹೋದಳೋ ಅದೇ ಟ್ಯಾಂಕ್ ಹತ್ತಿರ ಹೋಗಿ ಕೆಳಗಡೆಗೆ ಜಿಗಿದು ಸೂಸೈಡ್ ಮಾಡ್ಕೋತಾಳೆ. ಇವಾಗ ಪ್ರೆಸೆಂಟ್ ನಲ್ಲಿ ಪ್ರಸಾದ್ ಆ ಹಾಸ್ಟೆಲ್ ಅಲ್ಲಿ 180 ಹುಡುಗಿಯರಿದ್ದರು, ಅವರಿಗೆಲ್ಲರಿಗೂ ನ್ಯಾಯ ಸಿಗೋದು ಬೇಡ್ವಾ? ನನ್ನ ಮಗಳು ಅನುಭವಿಸಿರೋ ತರ ಅವರೆಲ್ಲರೂ ಏನೆಲ್ಲ ಅನುಭವಿಸಿರಬಹುದು? ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಸಮಾಜದಲ್ಲಿ ಇರುವವರು 100 ವಿಷಯವನ್ನ ಹೇಳ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಅವ್ರನ್ನ 4 ಗೋಡೆಗಳ ಮಧ್ಯೆ ಇರ್ಸಕ್ಕೆ ಆಗುತ್ತದ? ನನ್ನ ಮಗಳು ಅವತ್ತು ಎಷ್ಟು ಹತ್ತಿರಬಹುದು ಅಂತ ನನ್ನ ಕಣ್ಮುಂದೆ ನನಗೆ ಕಾಣಿಸ್ತಾ ಇದೆ. ನನ್ನ ಲೈಫ್ ನಲ್ಲಿ ಏನಾದ್ರೂ ಮಿಸ್ಟೇಕ್ ಬಂದ್ರೆ ಅದು ಸರಿ ಮಾಡದೆ ನನಗೆ ನೆಮ್ಮದಿ ಇರುವುದಿಲ್ಲ. ಅವಾಗ ಕುಟುಂಬದವರು, ತುಂಬಾ ಹೊತ್ತಾಯ್ತಲ್ವಾ ಅಲ್ಲಿ ಕತೆ ಹೇಳ್ಕೊಂಡು ನಿಲ್ತಿದ್ಯಾ, ನಿನ್ನ ನೋಡಕ್ಕೆ ಬಂದಿರೋದಲ್ಲ, ನಿನ್ನ ಮಗಳು ಸ್ವಾತಿಗೋಸ್ಕರ ಬಂದಿರೋದು. ಅವಾಗ CI, ನಿಮಗೆ ಸತ್ಯಾವಸ್ಥೆಯನ್ನ ನಿಮ್ಮ ಕುಟುಂಬದವ್ರ ಜೊತೆ ಹೇಳ್ಬಹುದಲ್ವಾ? ನನ್ನ ಮಗಳ ಸಾವಿಗೆ ಕಾರಣವಾದವರಿಗೆ ಶಿಕ್ಷೆ ಸಿಕ್ಕಿ ಆಯ್ತು, ನನಗೂ ಸಹ ಶಿಕ್ಷೆ ಸಿಗ್ಬೇಕಲ್ವಾ? ಅದಕ್ಕೆ ನೀವೇನ್ ಮಾಡಿದ್ರಿ? ಒಂದು ಹೆಣ್ಣು ಮಗುವನ್ನ ಬೆಳೆಸ್ಬಿಟ್ಟು ಅವಳ ಮನಸ್ಸಿನಲ್ಲಿರುವ
ಭಯಗಳು ಹಾಗೂ ದುಃಖಗಳನ್ನ ಅವಳಿಗೆ ನನ್ ಜೊತೆ ಹೇಳಕ್ಕಾಗ್ಲಿಲ್ಲ. ಬಾರಿ ಸಂತೋಷಗಳನ್ನ ಮಾತ್ರ ಹಂಚ್ಕೊಳ್ತಿದ್ದಳು. ಅವಳಿಗೆ ಕೆಲಸ ಸಿಕ್ಕಿರೋ ವಿಷಯ ಕೂಡ ನನ್ ಜೊತೆ ಹೇಳ್ಕಿರೋ ಧೈರ್ಯ ಅವಳಿಗೆ ಇರ್ಲಿಲ್ಲ. ಇವಾಗ್ಲೇ ನನಗೆ ಗೊತ್ತಾಗಿರೋದು ನಾನು ಅವಳಿಗೆ ಪ್ರೀತಿ ಕೊಟ್ಟಲ್ಲ ಬೆಳೆಸಿರೋದು, ಹೆದರ್ಸ್ಬಿಟ್ಟೆ. ಅವಾಗ CI ಗಂಡನಿಗೆ ಕಾಲ್ ಮಾಡಿಬಿಟ್ಟು, ಒಮ್ಮೆ ಮಗಳಿಗೆ ಫೋನ್ ಕೊಡ್ತೀರಾ? ಏನು ನಿನ್ನ ಶಬ್ದ ಒಂಥರ ಡಲ್ ಆಗಿದೆ, ಫ್ರೆಂಡ್ಸ್ ಅನ್ನೆಲ್ಲ ಕರ್ಕೊಂಡು ಹೊರಗಡೆ ಟ್ರೆಕ್ಕಿಂಗ್ ಎಲ್ಲ ಹೋಗ್ಬೋದಲ್ವಾ? ಅವಾಗ ಅವಳಾದ್ರೆ, ನೀವೇನಾ ಇದು ಹೇಳ್ತಿರೋದು, ನೀನು ಧೈರ್ಯವಾಗಿ ಹೋಗು, ಅಪ್ಪ ನಿನಗೆ ಹೆಲ್ಪ್ ಮಾಡ್ತಾರೆ. ಇನ್ನು ಮಗಳಿಗೆ ಏನ್ ವಿಷಯ ಇದ್ರು ಸಹ ಓಪನ್ ಆಗಿ ಅಮ್ಮನ ಜೊತೆ ಹೇಳ್ಬಹುದು. ಅವಳು ಸಹ ನನಗೆ ಗೊತ್ತಮ್ಮ, ಲವ್ ಯು ಮಾಮ್ ಅಂತ ಹೇಳಿ ಅವಳು ಡ್ರೆಸ್ ಅನ್ನ ಪ್ಯಾಕ್ ಮಾಡಕ್ಕೆ ಹೋಗುವಾಗ ಗಂಡ, ಅಲ್ಲ ಇವಾಗ ನಿನಗೆ ಏನಾಯ್ತು, ಹೋಗ್ಬೇಡ ಅಂತ ತಾನೇ ನೀನು ಹೇಳಿರೋದು. ನಾವು ಕೇರ್ ಅನ್ನೋ ಹೆಸರಿನಲ್ಲಿ ಮಕ್ಕಳನ್ನ ಹೆದರ್ಸ್ತಿದೀವಿ. ಇವತ್ತೇ ನನಗೆ ಅದು ಗೊತ್ತಾಗಿರೋದು. ಅವಾಗ ಅಸಿಸ್ಟೆಂಟ್, ಅಲ್ಲ ಮೇಡಮ್, ಅವರು ಮಾಡಿರೋ ತಪ್ಪನ್ನ ಅವರೇ ಒಪ್ಕೊಂಡ್ರಲ್ವಾ, ಇನ್ನು ಅರೆಸ್ಟ್ ಮಾಡಬಹುದಲ್ವಾ? ಅದಕ್ಕೆ ಅವರು ತನ್ನ ಮಗಳಿಗೋಸ್ಕರ ಮಾತ್ರ ಅಲ್ಲ, 100ರಷ್ಟು ಹುಡುಗಿಯರಿಗೋಸ್ಕರನೇ ಅದನ್ನ ಮಾಡಿರೋದು. ಹಾಗೆ ಕೊನೆಗೆ ಹೀರೋ ತನ್ನ ಮಗಳ ಫೋಟೋನ ಇಟ್ಕೊಂಡು ಎಲ್ಲ ಅಂತ್ಯ ಸಂಸ್ಕಾರಗಳನ್ನ ಮುಗಿಸಿ ಹೋಗ್ತಾ ಇರೋದನ್ನ ತೋರಿಸುತ್ತಾ ಈ ಒಂದು ಸೀರೀಸ್ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ವಿಡಿಯೋ ಇಷ್ಟವಾದ್ರೆ ನನ್ನ ಗೆಳೆಯರೆಲ್ಲರೂ ಮ್ಯಾಕ್ಸಿಮಮ್ ಈ ವಿಡಿಯೋಗೆ ಲೈಕ್ ಮಾಡಬೇಕು. ಅದೇ ತರ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅವರಿಗೆ ಮಸ್ಟ್ ಆಗಿ ರೆಫರ್ ಮಾಡಬೇಕು. ಕಾರಣ ಒಂದೊಂದು ತಂದೆ ತಾಯಿ ಕೂಡ ಹೇಗೆ ಯೋಚಿಸ್ಬೇಕು, ಹೇಗೆ ಬಿಹೇವ್ ಮಾಡಬೇಕು ಅಂತ ಈ ಒಂದು ಕಥೆಯಲ್ಲಿ ತೋರಿಸಿದಾರಲ್ವಾ. ಈ ತರ ಹೊಸ ಹೊಸ ಕಥೆಗಳನ್ನ ನೋಡಕ್ಕೆ ಇಷ್ಟಪಡುವವರು ಕನಸಿನ ಚಿತ್ರ ಕನ್ನಡ ಅನ್ನೋ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಇನ್ನೂ ಒಂದು ಒಳ್ಳೆಯ ಕಥೆಯಾಗಿ ನೋಡೋಣ.